ಎವ್ರಿವನ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನನ್ನ ಈವ್ನಿಂಗ್ ರೂಟೀನ್ ಹೇಗಿರುತ್ತೆ ಇವತ್ತಿಂದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಮುಖ ತೊಳ್ಕೊಂಡು ಸಂಜೆ ಆಯ್ತಲ್ವ, ಹಾಗಾಗಿ ನೀಟಾಗಿ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚೋಣ ಅಂತ ಬಂದೆ. ನನ್ನ ಜೊತೆ ಧೃತಿ ಕೂಡ ಇವತ್ತು ಬಂದಿದ್ದಾಳೆ. ವೆರಿ ಗುಡ್. ಗುರು ಬ್ರಹ್ಮ. ಫಸ್ಟ್ ಇವಾಗ ಶುಕ್ಲಂ ಭಾರತಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ವೆರಿ ಗುಡ್. ಹೇಳ್ಕೊಡ್ತೀನಿ, ಹೇಳು. ರಾಮಾಯ. ಸ್ಕೂಲಲ್ಲಿ ಹೇಳ್ತೀವಿ ನಾವು. ಈಗ ಹೇಳು ರಾಮಾಯ. ಇವಾಗ ಹೇಳಲ್ಲ, ನಾವು ವಕ್ರತುಂಡ ಬಳಿ ಹೇಳ್ತೀವಿ. ಆಯ್ತು, ಹೇಳು. ಒಕ್ಕತುಂಡ ಹೇಳು. ಗುರು ವಶಿಷ್ಠ ಒಕ್ಕತುಂಡ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮದೇವ ಸರ್ವಕಾರ್ಯೇಷು ಸರ್ವದಾ. ವೆರಿ ಗುಡ್. ಇಟ್ಕೊಂಡಿದ್ದಾನೆ. ದೇವ್ರ ದೀಪ ಎಲ್ಲ ಹಚ್ಚಿದ್ಮೇಲೆ ಹಾಗೆ ಒಂದು ರೌಂಡ್ ಹೋಗಿ ಬರೋಣ, ಹಾಗೆ ಒಂದು ಕಾಫಿ ಕುಟ್ಕೊಂಡು ಬರೋಣ ಅಂತ ಹಾಗೆ ಒಂದು ರೌಂಡ್ ಹೋಗಿ ಕಾಫಿ ಕುಡಿಯೋದಕ್ಕೆ ತಾಜಾ ತಿಂಡಿಗೆ ಹೋಗ್ತಾ ಇದ್ದೀವಿ. ಸೊ ನಂಗೆ ಅಲ್ಲಿ ಕಾಫಿ, ದೋಸೆ, ಇಡ್ಲಿ ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಜಾಸ್ತಿ ಅಲ್ಲೇ ನಾವು ಹೋಗೋದು. ಹೋಗಿ ಆರಾಮಾಗಿ 3 ಜನ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಅವಳಿಗೆ ಆಚೆ ಕಡೆ ಬಂದರೆ ಯಾವಾಗಲೂ ಅಪ್ಪ ಅಂತಲೇ ಅನ್ನೋದು. ಸೊ ಅಟ್ಲೀಸ್ಟ್ ಆಚೆ ಬಂದ್ರಾದರೂ ಆರಾಮಾಗಿ ಕಾಫಿ ಕುಡಿಯೋಣ ಅಂತ ನಾನು ಪಾಡಿಗೆ ನಾನು ಆರಾಮಾಗಿ ಕಾಫಿ ಕುಡಿತಾ ಎಂಜಾಯ್ ಮಾಡಿದೆ ಆ ಮೂಮೆಂಟ್ನ. ಅಂತೂ ಮನೇಲಿದ್ದರೆ ಯಾವಾಗಲೂ ಅಮ್ಮ ಅಂತಾಳೆ, ಆಚೆ ಹೋದರೆ ಅಪ್ಪ ಅಪ್ಪ ಅಂತಾಳೆ. ಸೊ ನಿಮ್ಮ ಮಕ್ಕಳು ಇದೇ ರೀತಿ ಇರ್ತಾರ, ಇಲ್ಲ ಯಾವಾಗಲೂ ನೀವೇ ಕೇಳ್ತಾರ? ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇದು ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಸೀಡ್ಸು ಮತ್ತು ಕಡಲೆ ಬೀಜ ಎಲ್ಲದನ್ನು ಹಾಕಿ ಲಡ್ಡು ಮಾಡಿದ್ದೀನಿ. ಸೊ ನಮಗೂ ಸ್ನ್ಯಾಕ್ಸ್ ಟೈಮಲ್ಲಿ ಅಥವಾ ಏನಾದ್ರು ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಇದನ್ನು ತಿನ್ಬೋದು. ಹಾಗೆ ಇದು ಪ್ರೋಟೀನ್ ರಿಚ್ ಇರೋದ್ರಿಂದ ಆರಾಮಾಗಿ ಡಯಟ್ ಮಾಡ್ತಿದ್ದೀನಿ. ನಾವು ನನಗೆ ಇವತ್ತು ಇದೆಲ್ಲ ಆಗಲ್ಲ ತಿನ್ನೋದಕ್ಕೆ ಅಂತ ಏನು ಯೋಚನೆ ಮಾಡಿದೆ, ಆರಾಮಾಗಿ ತಿನ್ಬೋದು. ಸೊ ಧೃತಿಗೆ ಲಡ್ಡೂಸ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮಾಡಿದ್ದೀನಿ. ಇಲ್ಲಿ ನಿಂತ್ಕೊಂಡಿದ್ದಾಳೆ. ಸೊ ಹಾಗಾಗಿ ಇದನ್ನ ಮಾಡಿದ್ದೀನಿ. ಈ ರೆಸಿಪಿ ನಾನು ನನ್ನ ಇನ್ಸ್ಟಾಗ್ರಾಮ್ ಫುಡ್ ಪೇಜಲ್ಲಿ ಪೋಸ್ಟ್ ಮಾಡಿರ್ತೀನಿ, ಅದು ಹೋಗಿ ಚೆಕ್ ಮಾಡಿ. ಸೊ ಈಗ ಇದನ್ನು ರೆಡಿ ಮಾಡಾಯಿತು. ಅವಾಗಿಂದ ಆಲ್ಮೋಸ್ಟ್ 3 ಡೇಸಿಂದ ಅಮ್ಮ ಲಡ್ಡು ಮಾಡ್ಕೊಡಿ ಅಂತಿದ್ದು. ಫೈನಲಿ ಇವತ್ತು ಮಾಡ್ಕೊಡ್ತಿದ್ದೀನಿ. ಸೊ ಈಗ ಡಿನ್ನರಿಗೆ ರೆಡಿ ಮಾಡಬೇಕು. ಸೊ ಡಿನ್ನರಲ್ಲಿ ಇವತ್ತು ಗೋರಿಕಾಯ್ದು ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಈಗ ಬೇಗ ಅದಕ್ಕೆ ರೆಡಿ ಮಾಡ್ಕೊತೀನಿ. ತಗೋತೀನಿ. ಹಸಿದೆಲ್ಲ ತಿನ್ಬಾರ್ದು, ತೊಳೆದಿಟ್ಟಿದ್ದೀನಿ. ಅಂದ್ರೆ ಹಂಗಂತ ಬೇಯಿಸ್ತಾರೆ ತಿನ್ಬೇಡ. ಬಜ್ಜಿ ಮಾಡ್ತೀನಿ ನಾನು. ಬಜ್ಜಿ 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 ಯಾಕೆ ಬಜ್ಜಿ ಯಾಕೆ ಬೇಕು? ಬಜ್ಜಿ ಬಜ್ಜಿ ಯಾಕೆ ಬಜ್ಜಿ ಬೇಕು? ಬಜ್ಜಿ ಯಾಕೆ ಬೇಕು? ಬಜ್ಜಿ ನಿಗಲ್ ಬೇಕಾ? ಬಜ್ಜಿ ಗೋಯ್ಕಾಯಿ ಬೇಡಪ್ಪ.
ಹೊಸ ರೆಸಿಪಿ ಗೋರಿಕಾಯಿ ಬಜ್ಜಿ. ಗೋರಿಕಾಯಿ ಬಜ್ಜಿ. ಗೋರಿಕಾಯಿ ಬಜ್ಜಿನಾ? ಗೋರಿಕಾಯಿ ಬಜ್ಜಿ. ಆಮೇಲೆ ಇನ್ಯಾವ ಬಜ್ಜಿ? ಗೋರಿಕಾಯಿ. ನೀವು ಇನ್ಯಾವ ಬಜ್ಜಿ ಮಾಡ್ತೀರಾ? ಗೋರಿಕಾಯಿ ಬಜ್ಜಿನೇ. ಆಮೇಲೆ ಬೋಂಡದ್ದು ಗೋರಿಕಾಯಿ. ಹೌದಾ? ಈರುಳ್ಳಿ ಗೋರಿಕಾಯಿ. ಸೊ ಅಡುಗೆ ಎಲ್ಲ ಆದಮೇಲೆ ಫಿಶಿಗೆ ಫುಡ್ ಹಾಕಬೇಕಿತ್ತು. ಸೊ ಟೈಮ್ ಕೂಡ ಆಗೋಗ್ಬಿಟ್ಟು ಅರೌಂಡ್ 8 ಹಾಗೇನೆ ಪ್ರತಿದಿನ ಬೆಳಗ್ಗೆ 8 ರಾತ್ರಿ 8 ಹಾಗೆ ಟೈಮಿಂಗ್ ಇಟ್ಕೊಂಡಿದ್ದೀನಿ. ಅದಾದ ತಕ್ಷಣ ಅವೆಲ್ಲ ಸೈಡಿಗೆ ಬಂದು ನಿಂತ್ಕೊಂಡಿದ್ದು ವೇಟ್ ಮಾಡ್ತಾ ಇರುತ್ತೆ. ಹಾಗೆ ಅದಕ್ಕಾಗಿ ನಾನೇ ಹಾಕ್ತೀನಿ ಅಂತ ಪ್ರತಿದಿನ ಅವಳೇ ಫುಡ್ ಹಾಕ್ತಾಳೆ. ಏನೋ ಒಂಥರ ಅವಳಿಗೊಂಥರ ಇದ್ರ ಜೊತೆ ಬಾಂಡಿಂಗ್ ಅನಿಸುತ್ತೆ. ಅವಳು ಹೋದರೆ ಅಲ್ಲೇ ನಿಂತ್ಕೊಂಡು ಬಿಟ್ಟಿರುತ್ತೆ. ಸೊ ಈ ರೀತಿ ಅವಳು ಏನೋ ಒಂಥರ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಅದ್ರ ಜೊತೆ. ಎಲ್ಲ ಆದಮೇಲೆ ಸೊ ಡಿನ್ನರ್ ಕೂಡ ರೆಡಿಯಾಗಿತ್ತು. 3 ಜನನೂ ಡಿನ್ನರ್ನ ಮಾಡಿದ್ವಿ. ಸೊ ಎಲ್ಲ ಮಾಡಿ ಒಂದು ರೌಂಡ್ ವಾಕ್ ಹೋಗೋಣ ಅಂತ ಅನ್ನೋಷ್ಟಿಗೆ ಮನೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಸೊ ಅದನ್ನೇ ನೋಡಿಕೊಂಡು ಆ ವೆದರು ಚೆನ್ನಾಗಿರುತ್ತೆ ಅಂತ ಅಲ್ಲೇ ಕೇಳ್ತೀನಿ ನಿಂತ್ಕೊಂಡು ಅಲ್ಲೇ ಸಿಕ್ಕೋತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮನೆ ಗಲೀಜ್ ಈ ಥರ ಆಗಿದೆ. ಮಾಡಿದ್ಯಾರೋ ನೋಡಿ ಎಷ್ಟು ಖುಷಿಯಿಂದ ಹೇಳ್ತಾಳೆ. ಮತ್ತೆ ತೆಗ್ದಾಕದು ಯಾರು? ಇದು ತೆಗ್ದಿಡೋದು ಯಾರು? ಮತ್ತೆ ಯಾರು ತೆಗಿತಾರೆ ಇದನ್ನೆಲ್ಲ? ಈಗ ಯಾರು ತೆಗ್ದಿಡೋದು? ತೆಗ್ದಿಡಲ್ವಾ? ಮತ್ತೆ ಯಾರು ತೆಗ್ದಿಡೋದು? ಹಂಗೆ ಬಿದ್ದಿರೋದು, ಹಿಂಗೆ ಗಲೀಜಾಗಿ ಬಿದ್ದಿರೋದು. ನೋಡಿ ಈ ಥರ ತಗೊಂಡು ಈ ಥರ ಬಿಸಾಕೋದು. ಹಾಗೆ ಈ ರೀತಿ ಪ್ರತಿದಿನ ರಾತ್ರಿ ಇದಕ್ಕಿಂತ ಜಾಸ್ತಿನೇ ಆಗಿರುತ್ತೆ. ಇವತ್ತು ಹೇಳಬೇಕು ಅಂದರೆ ಕಮ್ಮಿನೇ. ಸೊ ಈ ರೀತಿ ಗಲೀಜು ಮಾಡ್ತಿರ್ತಾಳೆ, ನಾನು ತೆಗ್ದಿಡ್ತಾ ಇರ್ತೀನಿ. ಸೊ ಇದೇ ಮಕ್ಕಳಿರೋ ಮನೆಯಲ್ಲಿ ದೊಡ್ಡ ಟಾಸ್ಕ್ ಥರ. ಸೊ ಕೆಲವೊಂದು ಸತಿ ನಂಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಕೆಲವೊಂದು ಸತಿ ರಾತ್ರಿ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ತೀನಿ. ಸೊ ದಿನ ನಾನು ತೆಗೆದು ಇಡ್ತೀನಿ ಅಂತ ಹೇಳಿದ್ದಕ್ಕೆ ಅವಳೇ ಬಂದು ಇವಾಗ ತೆಗಿತಾ ಇದ್ಲು. ಸೊ ನೀನೇ ಇವತ್ತು ಕ್ಲೀನ್ ಮಾಡು ಅಂತ ಅವಳ ಹತ್ರನೇ ಕ್ಲೀನ್ ಮಾಡಿಸ್ತಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಈವ್ನಿಂಗ್ ರುಟೀನ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ ಮುಂದಿನ. ಟೇಕ್ ಕೇರ್, ಬಾಯ್.